ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈ ಟಗರು ಸಿದ್ದರಾಮಯ್ಯ ಇವ್ರನ್ನ ಕಟ್ಟಿ ಹಾಕಲಿಕ್ಕೆ ಯಾರಿಗಾದರೂ ಸಾಧ್ಯ ಆಗುತ್ತಾ ಕರ್ನಾಟಕದಲ್ಲಿ? ಬೇಡ. ಇಂಡಿಯಾದಲ್ಲಿ ಏನಾದರೂ ಸಾಧ್ಯ ಆಗುತ್ತಾ? ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯ ಅನ್ನೋ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕುವ ರಾಜಕೀಯ ನಾಯಕ ಎಲ್ಲೂ ಇನ್ನೂ ಬಂದಿಲ್ಲ. ಕಾಂಗ್ರೆಸ್ನಲ್ಲೂ ಇಲ್ಲ, ವಿರೋಧ ಪಕ್ಷ BJPಯಲ್ಲೂ ಇಲ್ಲವೇ ಇಲ್ಲ. ಇಂಥ ಸಿದ್ದರಾಮಯ್ಯನವರ ಮಾಸ್ಟರ್ ಸ್ಟ್ರೋಕ್ಗೆ DK ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. 5 ವರ್ಷ ಟಗರು ನಡೆದಿದ್ದೇ ಹಾದಿ. ಈಗ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಫೋಕಸ್ ಟುಡೇನಲ್ಲಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಳಿ. ಎಸ್ ವೀಕ್ಷಕರೇ, 2.5 ವರ್ಷಗಳ ಅವಧಿಯ ನಂತರ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಮಾತುಗಳು, ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದು. ಹಾಗೆಯೇ ಅಗ್ರಿಮೆಂಟ್ ಆದರೆ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನವರು ಬಿಟ್ಕೊಟ್ಬಿಡ್ತಾರಾ ಅನ್ನುವಂಥದ್ದು. ಅಷ್ಟು ಸುಲಭಕ್ಕೆ ಬಿಟ್ಕೊಟ್ಬಿಡ್ತಾರಾ ಸಿದ್ದರಾಮಯ್ಯನವರು? ಅವ್ರಿಗೆ ರಾಜಕಾರಣ ಗೊತ್ತಿಲ್ವಾ? ಹೇಗೆ 5 ವರ್ಷ ಉಳಿಬೇಕು ಮುಖ್ಯಮಂತ್ರಿಯಾಗಿ ಅನ್ನೋದು ಅವ್ರಿಗೆ ಯಾರಾದರೂ ಹೇಳ್ಕೊಡ್ಬೇಕಾ? ಯಾಕಂದರೆ ಸಿದ್ದರಾಮಯ್ಯನವರ ರಾಜಕೀಯ ಪಟ್ಟುಗಳೇ ಆ ಥರ ಇರ್ತವೆ. ಯಾವುದೇ ರೀತಿಯ ತಂತ್ರಗಳು ಬಂದರೂ ಕೂಡ ಅದಕ್ಕೆ ಪ್ರತಿತಂತ್ರ ಸಿದ್ದರಾಮಯ್ಯನವರಲ್ಲಿ ಇದ್ದೇ ಇರುತ್ತೆ. ಸೇರಿಗೆ ಸವ್ವಾ ಸೇರು ಅನ್ನುವಂತಹ ವ್ಯಕ್ತಿ. ತಮ್ಮ ಹಾವಭಾವದಿಂದಲೇ, ತತ್ವ ಸಿದ್ಧಾಂತದಿಂದಲೇ ಎದುರಾಳಿಗಳನ್ನು ಗಡಗಡ ನಡೆಸುವಂತಹ ನಾಯಕತ್ವ, ಧೀಮಂತ ನಾಯಕ ಸಿದ್ದರಾಮಯ್ಯ. ಅಂಥವರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಪಡಿತೀನಿ ಅಂತ DK ಶಿವಕುಮಾರ್ ಹೋರಾಟ ಮಾಡ್ತಿದ್ರಲ್ಲ, ಅದು ಕೂಡ ಸುಲಭದಾಗಿರಲಿಲ್ಲ. ಯಾಕಂದರೆ ದೇವೇಗೌಡರಂಥ ಘಟಾನುಘಟಿ ನಾಯಕರಿಗೇ ಸಿದ್ದರಾಮಯ್ಯನವ್ರನ್ನ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂಥದ್ರಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಸೀಟ್ಗೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ರಲ್ಲ, DK ಶಿವಕುಮಾರ್ ಕೂಡ ಇಲ್ಲಿ ಚಾಣಾಕ್ಷತೆಯನ್ನು ಮೆರೆದಿತ್ತು. ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆಗೆ ರೆಡಿ ಆಗಿಬಿಟ್ಟಿದ್ದಾರೆ ಅನ್ನೋ ವರದಿಗಳು ಬಂದಿತ್ತು. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಸುದ್ದಿಗಳು ಬಂದಿದ್ವು. ಆದರೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ, ಇದು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ, ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ CM ಸಿದ್ದರಾಮಯ್ಯನವರು 5 ವರ್ಷ ಕೂಡ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. (2028ಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ ಅನ್ನೋದೀಗ DK ಶಿವಕುಮಾರ್ ಪಾಲಿಗೆ ಸಂತಸದ ವಿಚಾರ. ಯಾಕಂದರೆ ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯನವರ ನಂತರದ ನಾಯಕತ್ವ ಅನ್ನುವಂಥ ಚರ್ಚೆಗಳಿದ್ದಾಗ DK ಶಿವಕುಮಾರ್ ಹೆಸರನ್ನು ಸಿದ್ದರಾಮಯ್ಯನವರು ಒಪ್ಕೊಂಡೇ ಇರಲಿಲ್ಲ. ಮತ್ತೊಂದು ಪರ್ಯಾಯ ನಾಯಕತ್ವದ ಬಗ್ಗೆ ಚರ್ಚೆಗಳನ್ನು ಹುಟ್ಟಾಕ್ತಾ ಇದ್ರು. ದಲಿತರು ಯಾರಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ರು. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಮಗ ಯತೀಂದ್ರ ಅವರಿಂದ ಹೇಳಿಸಿದ್ರು. ಎಲ್ಲದರ ಮಧ್ಯೆ DK ಶಿವಕುಮಾರ್ಗೂ ಕೂಡ ಈಗ ಸಮಾಧಾನ ಸಿಗುವಂಥ ಸುದ್ದಿ ಬಂದಿದ್ದೇನಪ್ಪ ಅಂದರೆ, ಸಿದ್ದರಾಮಯ್ಯ ನಂಬರ್ 1 ಸ್ಥಾನದಲ್ಲಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ. ಅಂದರೆ ನಂಬರ್ 2 ಸ್ಥಾನದಲ್ಲಿ DK ಶಿವಕುಮಾರ್ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಈಗ ಒಪ್ಕೊಂಡಂತಿದೆ. ಅವ್ರ ಮಾತುಗಳೇ ಹೇಳ್ತವೆ. 2028ಕ್ಕೆ DK ಶಿವಕುಮಾರ್ ಜೊತೆಗೆ ನಾನಿರ್ತೀನಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ 2028ಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ತಮ್ಮದೇನು ಅಭ್ಯಂತರ ಇಲ್ಲ ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಅಂದರೆ ಅಲ್ಲಿಯವರೆಗೂ, ಇಲ್ಲಿ ಟ್ವಿಸ್ಟ್ ಇದೆ, ಅರ್ಥ ಮಾಡ್ಕೊಳ್ಳಿ, ಅಲ್ಲಿಯವರೆಗೂ 2028ರವರೆಗೂ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನೋದು. ಇದಕ್ಕೆ ಹೈಕಮಾಂಡ್ ಕೂಡ ಅಳೆದು ತೂಗಿ ಸರಿಯಾಗಿ ಲೆಕ್ಕಾಚಾರ ಹಾಕಿ ಒಂದು ಒಳ್ಳೆ ತೀರ್ಮಾನ ಮಾಡಿದೆ. ಇವರಿಬ್ಬರ ಮಧ್ಯದಲ್ಲೇ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ, ಇವರಿಬ್ಬರ ಮಧ್ಯದಲ್ಲೇ ಏನು ಆಗಿದೆ ಪ್ಯಾಚಪ್ ಮಾಡ್ಕೊಳ್ಳಿಕ್ಕೆ ಅವಕಾಶ, ಅದನ್ನು ಇವರಿಬ್ಬರು ಬಳಸ್ಕೊಂಡಿದ್ದಾರೆ. ಒಬ್ರಿಗೊಬ್ರು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಕೊಡು ತಗೋ ಅನ್ನೋಂಥದ್ದು. 2028ರವರೆಗೂ ಡಿಸ್ಟರ್ಬ್ ಮಾಡಬೇಡಿ, 2028ಕ್ಕೆ ನಿಮ್ಮನ್ನು ನಾನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಅಭಯ ಕೊಟ್ಟಂಗಿದೆ. ಹಾಗಾಗಿ ಇದು ಸುಸೂತ್ರವಾಗಿ ಸರ್ಕಾರ ಇನ್ನು 2 ವರ್ಷಗಳ ಕಾಲ ಹೋಗುತ್ತಾ? ಈಗೇನು ಈ ಗೊಂದಲಗಳಿಂದ ಹೊರಬಂದು ಜನರ ಕಷ್ಟ ಸುಖ ಕೇಳುವತ್ತ ಅಧಿಕಾರ ನಡೆಯುತ್ತಾ? ಗ್ಯಾರಂಟಿ ಹೆಸರಿನಲ್ಲಿ ಗೆದ್ದು ಬಂದರೂ ಕೂಡ ಗ್ಯಾರಂಟಿಯನ್ನು ಇವರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಆ ಗ್ಯಾರಂಟಿ ಜನರಿಗೆ ಮುಟ್ತಾ ಇದೆ. ಆದರೆ ಈ ಮಂತ್ರಿಗಳ, ನಾಯಕರ ಕೆಲವು ಅಸಂಬದ್ಧ ಮತ್ತು ಭಿನ್ನಾಭಿಪ್ರಾಯದ ಹೇಳಿಕೆಗಳು ಗೊಂದಲವನ್ನು ಉಂಟು ಮಾಡಿದ್ವು. ಆ ಗೊಂದಲಗಳಿಗೆ ತೆರೆ ಬೀಳುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟುಡೇ.